ಯೂಶಲಿ ನಿನ್ನ ಸ್ಟ್ರಾಟಜಿ ಏನಿರುತ್ತೆ ಫಸ್ಟ್ ಸೆಕೆಂಡ್ ಥರ್ಡ್ ರೌಂಡ್ ಮಧ್ಯ? ಯಾಕಂದ್ರೆ ಅಲ್ಲಿ ನಿಮ್ಮ ಕೋಚಸ್ ಎಲ್ಲ ಸೈಡಲ್ಲಿ ಇದ್ದು ಹೇಳ್ತಾ ಇರ್ಬೋದಾ ಹಿಂಗಾಡು ಹಂಗೆ ಹೇಳ್ತಾ ಮಾಡು? ಇರ್ತಾರೆ ಹೇಳ್ತಾ ಇರ್ತಾರೆ. ಯೂಶಲಿ ನಿನ್ನ ಕೋಚ್ ನಿನಗೆ ಜಾಸ್ತಿ ಏನು ಹೇಳ್ತಾ ಇರ್ತಾರೆ ಸೈಡಿಂದ ನಿಂತ್ಕೊಂಡು? ಲೈಕ್ ಅವ್ರಿಗೆ ಸೈಡಿಂದ ನಿಂತ್ಕೊಳ್ಳಲ್ಲ, ಈ ಥರ ಅರೇನಾ ಇರುತ್ತಲ್ವ ಆ ಕಡೆ ಅವ್ರ ಕೋಚ್ ಇರ್ತಾರೆ, ಈ ಕಡೆ ಲೈಕ್ ಫ್ರಂಟಲ್ಲೇ ನಮ್ಮ ಕೋಚ್ ಇರ್ತಾರೆ. ನಮ್ಮ ಕೋಚ್ ಲೈಕ್ ಹೇಳ್ತಾರೆ ಸೈಡಲ್ಲಿ ಆಡು ಅಂತಂತಾರೆ, ಕೆಲವೊಂದ್ಸತಿ ಸೈಡ್ ಕಿಕ್ ಮಾಡು ಫ್ರಂಟ್ ಕಿಕ್ ಮಾಡು ಈ ಥರ ಅಂತಾರೆ. ಸೈಡಲ್ಲಿ ಆಡೋದಂದ್ರೆ? ಸೈಡಲ್ಲಿ ಆಡೋದಂದರೆ ಲೈಕ್ ಆಪೋನೆಂಟ್ ಮುಂದೆ ನುಗ್ತಾ ಇರ್ತಾರೆ, ಅವಾಗ ನಾವು ಸೈಡ್ಗೆ ಹೋಗಿ ಅಟ್ಯಾಕ್ ಮಾಡೋದು. ಕೆಲವೊಂದು ಮಾತಿದೆ ಪ್ರಣತಿ, ನೀವು ಏನು ಮಾಡಬೇಕು ಗೊತ್ತಿರೋದಕ್ಕಿಂತ ಏನು ಮಾಡಬಾರ್ದು ಗೊತ್ತಿರಬೇಕಂತ. ಸೊ ಮ್ಯಾಚ್ ಟೈಮಲ್ಲಿ ನಿನ್ನ ಪ್ರಕಾರ ನೀನು ಇಲ್ಲಿವರೆಗೂ ನೋಡಿರೋ ಹಾಗೆ ಇಷ್ಟೊಂದು ಮ್ಯಾಚಸ್ ಆಡಿದ್ಯಾ, ಏನು ಯೂಶಲಿ ಮಾಡಬಾರ್ದು? ನಾನು ನೆಕ್ ಥ್ರೋ ಮಾಡಬಾರ್ದು ಅಷ್ಟೇ. ಲೆಗ್ ಥ್ರೋ ಮಾಡಬಾರ್ದು? ನೆಕ್ ಥ್ರೋ. ನೆಕ್ ಥ್ರೋ ಅಂದರೆ ನೆಕ್ಕನ್ನು ಕ್ಯಾಚ್ ಮಾಡಿ ಥ್ರೋ ಮಾಡೋದು. ಓಕೆ. ಆ ಥರ ಅಲ್ಲ, ಪೂರ್ತಿ ಈ ಥರ ಕ್ಯಾಚ್ ಮಾಡಿ ಹಿಪ್ ಕಾಂಟ್ಯಾಕ್ಟ್ ತೊಗೊಂಡು ಥ್ರೋ ಮಾಡೋದು. ಹಾಂ. ಸೊ ಅದು ಮಾಡೋಂಗಿಲ್ಲ. ಕೆಲವೊಂದ್ಸತಿ ನಾನೇ ಅದರಲ್ಲಿ ಬಿದ್ದೋಗ್ತೀನಿ ಆ್ಯಂಡ್ ಯಾರೇ ಮಾಡಿದ್ರು ಅದರಲ್ಲಿ ಅದು ಯೂಶಲಾಗಿ ಫೇಲ್ಯೂರೇ ಸಿಗೋದು ಅದರಲ್ಲಿ. ಸೊ ಹಂಗಾಗಿ ಅದಂತೂ ಮಾಡಲೇಬಾರ್ದು ನೀನು ಅಂತ. ಕೆಲವುದು ಆಟೋಮ್ಯಾಟಿಕ್ಕಾಗಿ ರಿಫ್ಲೆಕ್ಸಲ್ಲಿ ನಿನಗೆ ಗೊತ್ತಿಲ್ಲದಂಗೆ ಯಾವುದಾದ್ರೂ ಮೂವ್ಸ್ ಬಂದುಬಿಟ್ಟಿದ್ಯಾ ನಿನಗೆ ಮ್ಯಾಚ್ ಟೈಮಲ್ಲಿ? ಬರುತ್ತೆ ಕೆಲವೊಂದ್ಸತಿ. ಯಾವುದದು? ಒಂದ್ಸತಿ ನನಗೆ ಗೊತ್ತಿಲ್ಲ, ನಾನು ಬರೀ ಕ್ಯಾಚ್ ಮಾಡಿದೆ, ಈ ಥರ ಥ್ರೋ ಮಾಡೋಕೆ ಹೋದ್ರೆ ಅಷ್ಟರಲ್ಲಿ ಆಪೋನೆಂಟೇ ಬಿದ್ದೋದ್ರು. ಸೊ ಇಲ್ಲಿವರೆಗೂ ನೀನು ಇಷ್ಟು ಮ್ಯಾಚ್ ಆಡಿದ್ಯಲ್ಲ, ಎಷ್ಟು ಮ್ಯಾಚ್ ಆಡಿದ್ಯಪ್ಪ ಟೋಟಲ್ ಆಗಿ? ಒಂದು 10+ ಮ್ಯಾಚಸ್ಸು. ಅದರಲ್ಲಿ ನಿನ್ನ ಫೇವ್ರೆಟ್ ಮ್ಯಾಚ್ ಯಾವುದು? ಫೇವ್ರೆಟ್ ಮ್ಯಾಚ್ ನನ್ನ ಫಸ್ಟ್ ಮ್ಯಾಚ್. ವೈ? ಅದು ನನಗೆ ಗೊತ್ತಿಲ್ಲ, ಯಾಕಂದರೆ ನಾನು ನೋಡಿದಾಗ ಅವಾಗಿನ ಸ್ಟೈಲೇ ನನ್ನ ಬೇರೆ ಇತ್ತು, ಇವಾಗಿನ ಸ್ಟೈಲೇ ಬೇರೆ ಇದೆ. ಚಿಕ್ಕ ವಯಸ್ಸಲ್ಲಿ ಒಂಥರ ಲೈಕ್ ನಾನು ನ್ಯೂ ಫೈಟರ್ ಥರ ಲೈಕ್ MMA ಫೈಟರ್ ಥರ ಆಡಿದ್ದೆ, ನನಗೂ ಗೊತ್ತಿಲ್ಲ ಯಾಕಂತ, ಅದಕ್ಕೆ ನಂಗೆ ಇಷ್ಟ. ಹಾಗೆ. ಮತ್ತು ನಿನಗೆ ತುಂಬ ಲೆಸನ್ಸ್ ಕೊಟ್ಟಿರೋ ಮ್ಯಾಚ್ ಯಾವುದು ಪ್ರಣತಿ? ಅದು ನಂದು ತಮಿಳ್ನಾಡು ಫಸ್ಟ್ ತಮಿಳ್ನಾಡು ಮ್ಯಾಚ್ ಮತ್ತು ಸೆಕೆಂಡ್ ಹಿಮಾಚಲ್ ಮ್ಯಾಚ್. ಯಾಕೆ, ಏನು ಪಾಠ ಕಲಿತೆ ಅದರಲ್ಲಿ? ಯಾಕಂದರೆ ಅವರು ಕಿಕ್ ಮಾಡ್ತಾಯಿದ್ರು, ನಾನು ಬರೀ ಕ್ಯಾಚ್ ಮಾಡ್ತಿದ್ದೆ, ಥ್ರೋ ಮಾಡೋಷ್ಟರಲ್ಲಿ ಸ್ಟಾಪ್ ಮಾಡ್ತಾಯಿದ್ರು. ಅದಕ್ಕೆ ನಾನು ಅಂದ್ಕೊಂಡೆ ಬಾಡಿ ಕಾಂಟ್ಯಾಕ್ಟ್ ತೊಗೊಂಡು ಕ್ಯಾಚ್ ಮಾಡಲೇಬಾರ್ದು, ಔಟ್ ಆಫ್ ಬಾಡಿ ಕಾಂಟ್ಯಾಕ್ಟ್ ಕ್ಯಾಚ್ ಮಾಡಬೇಕು ಅಂತ. ನಿನ್ನ ರೀಸೆಂಟ್ ಮ್ಯಾಚನ್ನು ನೋಡ್ತಾ ಇದ್ದೆ, ಅವ್ರು ನೋಡಿದ್ರೆ ನಿನಗಿಂತ ಅಷ್ಟು ಉದ್ದ ಇದ್ದಾರೆ. ಸೊ ಈ ಥರ ಎಲ್ಲ ಫಿಸಿಕಲಿ ಅವರು ನಿನಗಿಂತ ದೊಡ್ಡದಾಗಿದ್ದಾರೆ, ಆ ಥರ ಅಡ್ವಾಂಟೇಜ್ ಇದೆ ಅಂತೆಲ್ಲ ಗೊತ್ತಾದಾಗ ನೀನು ನಾರ್ಮಲಿ ಹೆಂಗೆ ಅನಲೈಸ್ ಮಾಡ್ತೀಯಾ, ಹೆಂಗೆ ಅಪೋನೆಂಟನ್ನು ರೀಡ್ ಮಾಡ್ತೀಯಾ? ಆ್ಯಕ್ಚುಲಿ ಉದ್ದ ಇರೋರಿಗೆ ಅಡ್ವಾಂಟೇಜಿಂದ ಡಿಸ್ಅಡ್ವಾಂಟೇಜಸ್ಸೇ ಜಾಸ್ತಿ ಇರುತ್ತೆ. ಲೈಕ್ ಅವ್ರನ್ನ ಎಳ್ದಿದ ತಕ್ಷಣ ಬಿದ್ದೋಗ್ತಾರೆ ಈಸಿ, ಆ್ಯಂಡ್ ಅವ್ರು ಕಿಕ್ ಮಾಡಿದ ತಕ್ಷಣ ನಾವು ಅವ್ರದ್ದು ಅಷ್ಟೊಂದು ಪವರ್ ಇರೋಲ್ಲ ಉದ್ದ ಇರೋರ್ದು. ಓಹೋ. ಆ್ಯಂಡ್ ಜಾಸ್ತಿ ಅವರು ಫಿಸಿಕಲಲ್ಲಿ ಹೆದರ್ಸೋಕ್ಕೆ ಟ್ರೈ ಮಾಡ್ತಾರೆ ಅಷ್ಟೇ, ಅದರಲ್ಲಿ ನಾವು ಹೆದರ್ಕೋಬಾರ್ದು. ಅವ್ರ ಗೇಮ್ ಪ್ಲ್ಯಾನ್ ನೋಡಿ ಅದೇನಾದ್ರು ಆ ಥರ ಇದ್ದರೆ ಹೆದರ್ಕೋಬೇಕು, ಆದರೆ ಅದಕ್ಕೂ ಹೆದರ್ಕೋಬಾರ್ದು. ವೆರಿ ನೈಸ್. ಸೊ ಈಗ ನಿಂದೇ ಹೈಟಲ್ಲಿ ಇರೋರು ಇರ್ತಾರೆ, ಅವ್ರನ್ನ ಹೆಂಗೆ ರೀಡ್ ಮಾಡ್ತೀಯಾ? ನಮ್ಮ ಕೋಚ್ ಅಂತಾರೆ ಚೆಸ್ಟ್ನ ನೋಡಿದ್ರೆ, ಇಲ್ಲಿ ಈ ಪಾರ್ಟ್ನ ನೋಡಿದ್ರೆ ಅವ್ರು ಏನು ಮಾಡ್ತಾರೆ, ಅವ್ರ ಬಾಡಿ ಮೂಮೆಂಟ್ಸ್ನ ನೋಡಿದ್ರೆ ಆರಾಮಾಗಿ ಗೊತ್ತಾಗುತ್ತೆ ಅವ್ರು ಏನು ಮಾಡ್ತಾರೆ ಅಂತ. ಗೊತ್ತಾಗುತ್ತೆ. ಸೊ ಇಲ್ಲಿ ನೋಡ್ಬಿಟ್ಟು ಯು ಕೈಂಡ್ ಆಫ್ ಫಿಗರ್ ಔಟ್ ನೆಕ್ಸ್ಟ್ ಏನು ಮೂವ್ ಬರ್ಬೋದು, ಪ್ರಿಡಿಕ್ಟ್ ಮಾಡ್ತೀಯಾ, ಆಂಟಿಸಿಪೇಟ್ ಮಾಡಿ, ಯು ಜಸ್ಟ್ ಗೋ ವಿತ್ ದ ಫ್ಲೋ. ಹಾಂ.